ತರಕಾರಿ ಪರೋಟ ಮಾಡ್ತಾ ಇದ್ದೀನಿ. 2 ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ಪು ಬಟಾಣಿ ತೆಗೆದಿಟ್ಕೊಂಡಿದ್ದೀನಿ, 2 ಸಣ್ಣ ಸಣ್ಣ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ, ಒಂದು 10 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಒಂದು ಸ್ವಲ್ಪ ಎಲೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಅಚ್ಕಾರದ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇಷ್ಟನ್ನು ಬೇಯಕ್ಕೆ ಹಾಕೊಂತೀನಿ. ಇಷ್ಟನ್ನು ಬೇಯಿಸ್ಕೋಬೇಕು. ಒಂದು ಸ್ವಲ್ಪನೇ ನೀರು ಹಾಕೊಂಡು 1/4 ಗಂಟೆ ಬೇಯಿಸ್ಕೋಬೇಕು ತರಕಾರಿನ. ಕೋಸು ಒಗ್ಗರಣೆಗೆ ಹಾಕೋದು. ತರಕಾರಿ ಬೇಯೋಷ್ಟರಲ್ಲಿ ಹಿಟ್ಟು ರೆಡಿ ಮಾಡೋದು ತೋರಿಸ್ತೀನಿ ನೋಡಿ. ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಅಂದರೂ ಹಾಕ್ಬೋದು, ನಾನು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಸ್ವಲ್ಪ ಪುಡಿ ಉಪ್ಪು ಹಾಕೊತಾ ಇದ್ದೀನಿ, 1 ಕಪ್ ಮೊಸರು ಹಾಕೊತಾ ಇದ್ದೀನಿ, ಎಣ್ಣೆ ಹಾಕೊತಾ ಇದ್ದೀನಿ. ಇದನ್ನ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದೊಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಆಮೇಲೆ ನೀರು ಹಾಕಬೇಕು. ಫಸ್ಟೇ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತೀನಿ. ಇವಾಗ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಸವರ ಇಡ್ತೀನಿ. ಒಂದು 10 ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಡಬೇಕು. ಸಾಫ್ಟಾಗಿ ಬರುತ್ತೆ ಮುಚ್ಚಳ ಹಾಕಿ ಮುಚ್ಚಿಟ್ರೆ. ಲಾಸ್ಟಿಗೆ ಎಣ್ಣೆ ಸವರಬೇಕು. ನಿಮ್ಮ ಹತ್ರ ಹಾಲಿಲ್ಲ ಅಂದರೆ, ಮೊಸರಿಲ್ಲ ಅಂದರೆ ಹಾಲಾದರೂ ಹಾಕೊಂಡು ಕಲಿಸ್ಕೋಬೋದು. ಮೊಸರು ಇಲ್ಲ ಅಂತ ಅಂದರೆ ಮೊಸರು ಹಾಲಲ್ಲಿ ಕಲಿಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ಮುಚ್ಚಿಡ್ತಾ ಇದ್ದೀನಿ. ಇದು ಇನ್ನೂ ತರಕಾರಿ ಬೇಯಬೇಕು. ತರಕಾರಿ ಬೇಯೋಷ್ಟರಲ್ಲಿ ಇನ್ನೊಂದು ಸೈಡ್ ಇಟ್ಕೊಂಡು ಒಗ್ಗರಣೆ ಹಾಕ್ತೀನಿ. ಕೋಸು ಒಗ್ಗರಣೆ ಮಾಡ್ತೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಎಷ್ಟು ಬೇಕಷ್ಟು ನೋಡ್ಕೊ ಹಾಕೊಳ್ಳಿ. ಎಣ್ಣೆ ಕಾದದೆ ಇವಾಗ ಕೋಸು ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ನೀರೇನು ಹಾಕಿ ಬೇಯಿಸಬಾರ್ದು. ಇದನ್ನು ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ತರಕಾರಿ ಬೆಂದಕ್ಕೆ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ತರಕಾರಿ ಎಲ್ಲನೂ. ಕೋಸು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೈತೆ. ಇದಕ್ಕೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ತರಕಾರಿದ್ದು ಹಾಕೊತಾ ಇದ್ದೀನಿ. ಅಚ್ಕಾರದ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕೊತಾ ಇದ್ದೀನಿ. ಉಪ್ಪು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿಗೆ ಹಾಕೊಂಡು ಲಟ್ಸೋದು ತೋರಿಸ್ತೀನಿ. ಇವಾಗ ಇದ್ರೊಳಗೆ ಹಾಕೊಂಡು ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ತವ ಮೇಲೆ ಹಾಕೊತಾ ಇದ್ದೀನಿ. ಎಣ್ಣೆ ಹಾಕೊತಾ ಇದ್ದೀನಿ. ಎರಡು ಕಡೆ ಎಣ್ಣೆ ಹಾಕೊತಾ ಇದ್ದೀನಿ. ಆಲೂ ಪರೋಟ ರೆಡಿ ಆಯ್ತು. ತರಕಾರಿ ಪರೋಟ ರೆಡಿ ಆಯಿತು. ಪ್ಲೇಟ್ಗೆ ಹಾಕೊತಾ ಇದ್ದೀನಿ.